ವೀಕ್ಷಕರ ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ಕೊರಟಗೆರೆ ತಾಲೂಕಿನ ಬರ ಪರಿಸ್ಥಿತಿ ಪರಿಶೀಲನೆ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ತುಮಕೂರು ಜಿಲ್ಲಾಧಿಕಾರಿ ಶ್ರೀಮತಿ ಶುಭ ಕಲ್ಯಾಣ್ ನೇತೃತ್ವದ ಅಧಿಕಾರಿಗಳ ತಂಡ ನಿನ್ನೆ ವಿವಿಧ ಗ್ರಾಮಗಳಿಗೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈಗ ರೈತರದು ಮಿನಿ ಕಿಟ್ಸ್ ಇರಬಹುದು ಅಥವಾ ಬೆಳೆದು ಏನು ಪರಿಸ್ಥಿತಿ ಇದೆ ಅಂತ ಒಂದು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೀವಿ ಇವತ್ತು ಬೆಳಗ್ಗೆನೆ. ಎಲ್ಲ ಆಫೀಸರ್ಸು, ಅಗ್ರಿಕಲ್ಚರು ಮತ್ತು ಅನಿಮಲ್ ಹಸ್ಬೆಂಡ್ರಿ ಮತ್ತು ನಮ್ಮ ರೆವಿನ್ಯೂ ಮತ್ತು ಪಂಚಾಯತ್ ಸ್ಟಾಫ್ ಎಲ್ಲ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಈಗ ಮುಖ್ಯವಾಗಿ ಜನರಿಗೆ ಕುಡಿಯೋ ನೀರು ಸಮಸ್ಯೆ ಎಲ್ಲಿನೂ ಇರಬಾರ್ದು. ಈಗಾಗಲೇ ಟಾಸ್ಕ್ ಫೋರ್ಸ್ ಮುಖಾಂತರ ಇರ್ಬೋದು ಅಥವಾ JGM ಮುಖಾಂತರ ಇರ್ಬೋದು ಹೊಸ ಬೋರ್ವೆಲ್ಸನ್ನು ಕೊರಿತಾ ಇದ್ದಾರೆ. ಆ ಬೋರ್ವೆಲ್ಸಲ್ಲಿ ಇಳುವರಿಯನ್ನು ಚೆಕ್ ಮಾಡಲಿಕ್ಕೆ ಇವತ್ತು ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಟರ್ ಸಪ್ಲೈಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಬರೀ ಈಗ ಬೋರ್ವೆಲ್ ಕೊರೆಯೋದು ಮಾತ್ರ ಅಲ್ಲ, ಅದರಲ್ಲಿ ಒಳ್ಳೆಯ ನೀರು ಮತ್ತು ಇಳುವರಿ ಇರಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಸೊ ಅದನ್ನು ಚೆಕ್ ಮಾಡಿ ನಮಗೆ ಸೈಂಟಿಫಿಕ್ ಆಗಿ ರಿಪೋರ್ಟ್ ಕೊಡಿ ಅಂತಲೂ ನಾನು ಹೇಳಿದ್ದೀನಿ. ಅದು ಇಲ್ಲದೆ ಈಗ ಇನ್ನು ಮುಂದೆ ಬರುವ ತಿಂಗಳಲ್ಲಿ ಬೇಕಾದರೆ ಸ್ವಲ್ಪ ರೆಂಟ್ ಮೇಲೆ ಕೂಡ ಬೋರ್ವೆಲ್ಸ್ ತೆಗೋಬೇಕು ಅಂತ ಹೇಳಿದ್ದೀವಿ. ಮತ್ತು ಅನಿಮಲ್ ಹಸ್ಬೆಂಡ್ರಿ DD ಕೂಡ ಇಲ್ಲಿ ಇದ್ದಾರೆ. ಅವರಿಗೆ ಈಗ ಮಿನಿ ಕಿಟ್ಸ್, ಫಾಡರ್ ಮಿನಿ ಕಿಟ್ಸು ಏನು ಈಗ ಫ್ರೀಯಾಗಿ ವಿತರಣೆ ಆಗುತ್ತೆ ಅದನ್ನು ಸ್ವಲ್ಪ ಚುರುಕು ಮೂಡಿಸ್ಬೇಕು. ಈಗ ಎಲ್ಲ ಕಡೆಯೂ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಬೇಕು. ಅವ್ರ ಹತ್ರ ಎಷ್ಟು ಕಿಟ್ಸ್ ಇದೆ ಅಷ್ಟನ್ನು ರೈತರಿಗೆ ತಲುಪಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅದಿಲ್ಲದೆ ಈಗ ಸರ್ಕಾರಕ್ಕೆ ಇನ್ನೂ ಹೆಚ್ಚು ನಮಗೆ ಕಿಟ್ಸ್ ಬೇಕು ಅಂತ ಕೂಡ ನಾವು ಒಂದು ರಿಕ್ವೆಸ್ಟ್ ಕಳಿಸಿದ್ದೀವಿ. ಅದು ಸಹ ನಾವು ಫಾಲೋ ಅಪ್ ಮಾಡ್ತೀವಿ. ಸೊ ಒಟ್ಟಾರೆ ಈ ಒಂದು ತಾಲೂಕು ಆಡಳಿತ ಇರ್ಬೋದು ಮತ್ತು ಜಿಲ್ಲೆಯದು ಆಡಳಿತ ಇರ್ಬೋದು, ಈ ಒಂದು ವರ್ಷ ಏನು ಈಗ ಮಳೆ ಕಡಿಮೆ ಆಗಿದೆ, ಆಲ್ಮೋಸ್ಟ್ ಒಂದು 23% ಕಡಿಮೆ ಆಗಿದೆ. ಮತ್ತು ಇನ್ನು ಮುಂದೆ ತಿಂಗಳಲ್ಲಿ ಇನ್ನೂ ಸಮಸ್ಯೆ ಜಾಸ್ತಿ ಆಗಬಹುದು. ಸೊ ಅದರಿಂದ ಎಲ್ಲ ಆಡಳಿತನೂ ಒಂದು ಕೋಆರ್ಡಿನೇಷನಿಂದ ಕೆಲಸ ಮಾಡಿ ಜನರಿಗೆ ಯಾವ ರೀತಿಯಲ್ಲಿನೂ ತೊಂದರೆ ಇರದೆ ಎಲ್ಲ ಕೆಲಸ ಆಗಬೇಕು ಅಂತ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ. ಮತ್ತು ಜನರು ಕೂಡ ಅಷ್ಟೇ, ನಿಮಗೇನಾದರೂ ಸಮಸ್ಯೆ ಇದ್ದರೆ ತಕ್ಷಣ ನಮಗೆಲ್ಲ ತಿಳಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಅದಕ್ಕೆ ನಾನು ಸಹಾಯವಾಣಿ ರೈತರು ಸಂಪರ್ಕ ಮಾಡೋದಕ್ಕೆ ಸಹಾಯವಾಣಿ ಮಾಡಿದ್ದೀರ? ಸಹಾಯವಾಣಿ ಇದೆ, ಹೇಳಿ ನಂಬರ್ ಹೇಳಿ. ಹೇಳಿ 0816221340 ಮತ್ತು ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಪ್ರಚಾರ ಮಾಡ್ತೀವಿ ನಾವು. ಜೊತೆಗೆ ಮೇಡಮ್, ಈಗೇನು ಮಳೆ ಕಡಿಮೆ ಆಗಿರೋದ್ರಿಂದ ರೈತರುಗಳಿಗೆ ಮೇವಿನ ಕೊರತೆ ಇದೆ ಮೇಡಮ್, ಅದರದ್ದೇನಾದರೂ ಶೀಘ್ರವಾಗಿ ಅದಕ್ಕೆ ವ್ಯವಸ್ಥೆ ಅದಕ್ಕೆ ಈಗ ಫ್ರೀ ಫಾಡರ್ ಮಿನಿ ಕಿಟ್ಸ್ ಅನ್ನು ಈಗ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ. ಸೊ ಅದರಲ್ಲಿ ಈಗ ನಮ್ಮ ಜಿಲ್ಲೆಗೆ ಎಷ್ಟು ಈಗ ಡಿಸ್ಟ್ರಿಬ್ಯೂಟ್ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಅವ್ರ ಹತ್ರ ಇದೆ, ಅದನ್ನು ಬೇಗ ರೈತರಿಗೆ ತಲುಪಬೇಕು ಅಂತ ಹೇಳಿದ್ದೀನಿ. ಅದು ಇಲ್ಲದೆ ಸರ್ಕಾರಕ್ಕೆ ಈಗ ನಮ್ಮಲ್ಲಿ ಎಷ್ಟು ದನಕರು ಇದೆ, ಎಷ್ಟು ಬೇಕಾಗುತ್ತದೆ ಅಂತ ಅವರೊಂದು ಅಂದಾಜು ಮಾಡಿದ್ದಾರೆ. ಅದು ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಅದನ್ನು ಒಂದು ಬೇಗ ತರಿಸ್ಕೊಂಡು ರೈತರಿಗೆ ತಲುಪುವ ತನಕ ನಾವು ಫಾಲೋ ಅಪ್ ಮಾಡ್ತೀವಿ. ಅದು ಕೇವಲ ನೀರಾವರಿ ಇರೋರಿಗೆ ಮಾತ್ರ ಅನುಕೂಲ ಆಗುತ್ತೆ ಮೇಡಮ್, ನೀರಾವರಿ ಇಲ್ಲದೆ ಇರೋರಿಗೆ ಅದು ಮುಂದೆ ನೋಡೋಣ ಈಗ ಹೆಂಗೆ ಅದನ್ನು ಇದು ಮಾಡಬೇಕು. ಸೊ ಅದರಲ್ಲಿ 1,07,000 ಕೊಟ್ಟಿದ್ದಾರೆ ಮೇಡಮ್ ಈಗ. ಸೊ ಮತ್ತೆ ರಿಕ್ವೈರ್ಮೆಂಟ್ ಕೇಳಿದರು ಮೇಡಮ್, DC ಸರ್ ಹತ್ರ ಸೈನ್ ಹಾಕ್ಬಿಟ್ಟು ಒಂದು ಎಸ್ಟಿಮೇಟ್ ಮಾಡಿದ್ದೀನಿ ಮೇಡಮ್. ಸೊ ಟೋಟಲ್ ನಂಬರ್ ಆಫ್ ಅನಿಮಲ್ಸ್ ಇನ್ ದ ಡಿಸ್ಟ್ರಿಕ್ಟ್, ಸೊ ಕನ್ಸಂಪ್ಷನ್ ಪರ್ ಡೇ, ಸೊ ಅಪ್ ಟು June 24 ಎಷ್ಟು ಬೇಕು ಮೇವು ಅನ್ನೋದ್ರ ಮೇಲೆ ರಿಕ್ವೈರ್ಮೆಂಟ್ ಕೊಟ್ಟಿದ್ದೀವಿ ಮೇಡಮ್. ಸೊ ಅದ್ರ ಪ್ರಕಾರ ನಮಗೆ we need 2,32,000 mini kits more to be supplied. ಮಿನಿ ಕಿಟ್ ಅಂದ್ರೆ ಎಷ್ಟು ಹಾಕ್ತೀರಾ? ಇಷ್ಟೇ 5 kg 10 ಗುಂಟಾಗ ಹಾಕ್ತೀವಿ ಮೇಡಮ್. ಒಂದು ಮಿನಿ ಕಿಟ್ ಅಲ್ಲಿ 10 ಗುಂಟಾಗ ಆಗುತ್ತೆ ಮೇಡಮ್ ಅದು. ಸೊ ಅದ್ರಲ್ಲಿ 3 ವೆರೈಟಿ, ಸೋರ್ಗಮ್ ಮಲ್ಟಿಕಟ್ಟು ಮತ್ತೆ ಬಾಜ್ರಾ ಮತ್ತೆ ಕೌಪಿ ಅಂತ 3 ವೆರೈಟೀಸ್ ಕೊಟ್ಟಿದ್ದೀವಿ ಮೇಡಮ್. ಸೊ ರೈತರು ಕೆಲವರು ಏನ್ ಮಾಡಿದಾರೆ ಮೇಡಮ್, ಇದು ಸೋರ್ಗಮ್ ಮಲ್ಟಿಕಟ್ ಮೇಡಮ್. ಕಟ್ ಮಾಡಿದ್ರೆ ನೀರ್ ಬಿಟ್ಟು ಗೊಬ್ಬರ ಹಾಕಿದ್ರೆ ಮತ್ತೆ ಚಿಗುರುತ್ತೆ, 1 ಮಂತ್ಗೆ ಮತ್ತೆ ಕ್ರಾಪ್ ಬರುತ್ತೆ ಮೇಡಮ್. ಮತ್ತೆ ರೀಸೋಯಿಂಗ್ ಮಾಡೋದು ಅದೇನು ಬೇಕಾಗಿರಲ್ಲ ಮೇಡಮ್, ಅದು ಅಡ್ವಾಂಟೇಜ್. ನೀರೆಲ್ಲ ಎಲ್ಲಿಂದ ಹಾಕ್ತೀರಾ? ಬೋರ್ ಇದೆ ಮೇಡಮ್, ಅನಿಮಲ್ಸ್ ಇರಬೇಕು ಮೇಡಮ್ ಅವ್ರಿಗೆ, ಪ್ಲಸ್ ಬೋರ್ವೆಲ್ ಇರಬೇಕು ಮೇಡಮ್. ವಾಟರ್ ಸೋರ್ಸ್ ಕಟ್ ಮಾಡಿ ಅವ್ರು ಮಾತ್ರ ಯೂಸ್ ಮಾಡ್ತಾರೆ, ಅವ್ರಿಗೆ ಯೂಸ್ ಮಾಡೋದಕ್ಕೆ ಅಂತಾನೆ ಮಾಡ್ತಾ ಇದೀವಿ ಮೇಡಮ್ ಫಸ್ಟ್ ಇದರಲ್ಲಿ. ಬೇರೆಯವರೆಲ್ಲ ಈಗ ಬೋರ್ವೆಲ್ ಇಲ್ಲದೆ ಇರೋರು ಅದೇ ಮೇಡಮ್, ಅಂಥವ್ರು ಸ್ಟೋರ್ ಮಾಡ್ಕೊಂಡಿರೋವಂಥವ್ರು ಆರ್ಡರ್ ಇದ್ರೆ ಓಕೆ ಮೇಡಮ್, ಇಲ್ಲಾಂದ್ರೆ ಅವ್ರಿಗೆ ನೆಕ್ಸ್ಟ್ ನಾವು ಗೋಶಾಲೆ ಅದು ಮಾಡಬೇಕಾಗುತ್ತೆ ಅಂತ ಮೇಡಮ್.